ನನಗೇನೋ ಇದು ಬಿಸ್ನೆಸ್ ಮ್ಯಾಟರ್ ಅಂತ ಅನ್ನಿಸ್ತಾ ಇಲ್ಲ. ನಿನಗೆ ಮಾತ್ರ ಅಲ್ಲ, ನನಗೂ ಅನ್ನಿಸ್ತಾ ಇಲ್ಲ. ಆದರೆ ಏನಂತನೂ ಗೊತ್ತಾಗ್ತಾ ಇಲ್ಲ. ಬಿಸ್ನೆಸ್ ವಿಷಯದಲ್ಲಿ ಅತ್ತೆ ಹೀಗೆಲ್ಲ ನಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ಎಂಥದ್ದೇ ಪ್ರಾಬ್ಲಮ್ ಇದ್ದರೂ ನಗ್ನಗ್ತಾನೆ ಸಾಲ್ವ್ ಮಾಡ್ತಾಯಿದ್ರು. ಈಗ ಅತ್ತೆ ನಡ್ಕೋತಾ ಇರೋದನ್ನ ನೋಡಿದ್ರೆ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಲಕ್ಷ್ಮಿ, ನಿಜ ಹೇಳು, ಅತ್ತೆ ಎಲ್ಲಿಗೆ ಹೋಗಿದ್ರು? ಏನಾದಿ, ನಾನೇ ಹೇಳಿ ಕಳಿಸಿದ್ದೀನಿ ಅನ್ನೋ ಥರ ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ. ಅವ್ರು ಹೋದಾಗ ನಾನು ನಿನ್ನ ಜೊತೆಲೇ ಇದ್ದೆ ತಾನೆ. ಲಕ್ಷ್ಮಿ, ನೀನು ಅತ್ತೆ ಇತ್ತೀಚೆಗೆ ಕ್ಲೋಸ್ ಆಗಿದ್ದೀರಾ. ಅವರು ನಿನ್ನ ವಿಷಯದಲ್ಲಿ ಸಾಫ್ಟ್ ಆಗಿದ್ದಾರೆ. ನೀನು ಅವ್ರಿಗೆ ಕೇರ್ ತೋರ್ಸೋಕ್ಕೆ ಶುರು ಮಾಡಿದ್ಯಾ. ಅಂದಮೇಲೆ ಅವ್ರು ನಿನ್ಗೇನಾದರೂ ಹೇಳಿರ್ತಾರಲ್ವಾ? ಆದಿ, ನಾನು ಇತ್ತೀಚೆಗೆ ಬಂದಿರೋಳು ಕಣೋ. ಈಗೀಗ ಅಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆದರೆ ನನಗಿಂತ ಜಾಸ್ತಿ ನೀನೇ ಅಮ್ಮನ ಜೊತೆ ಕ್ಲೋಸ್ ಆಗಿದೆಯಾ. ಅವರು ನಿನ್ನ ಮಗನ ಥರ ನೋಡ್ಕೋತಾ ಇದ್ದಾರೆ ಅಂದಮೇಲೆ ಅವ್ರು ಯಾಕೆ ಹೀಗೆ ನಡ್ಕೋತಿದ್ದಾರೆ ಅಂತ ನಿನಗೆ ಗೊತ್ತಿರಬೇಕಲ್ವಾ ಆದಿ? ಅದು ಗೊತ್ತಿದ್ರೆ ನಾನು ಯಾಕೆ ನಿನ್ನ ಹತ್ರ ಕೇಳ್ತಿದ್ದೆ ಹೇಳು? ಅತ್ತೆ ನಡ್ಕೋತಿರೋದನ್ನ ನೋಡಿದ್ರೆ ಅವ್ರು ನಮ್ಮ ಹತ್ರ ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ JS ಸಾಮಾನ್ಯದವನಲ್ಲ. ನನ್ನ ರೂಮಲ್ಲಿ ಏನು ನಡೀತು ಅನ್ನೋದನ್ನು ನೀನು ಯಾರಿಗೂ ಹೇಳಬಾರ್ದು. ನೀನು ಯಾವತ್ತೂ ಇಂಥ ಅಪಾಯಕಾರಿ ಕೆಲಸಕ್ಕೆ ಮತ್ತೆ ಕೈ ಹಾಕೋಕೆ ಹೋಗಬೇಡ. ಹಲೋ ಮೇಡಮ್, ನಾನಿಲ್ಲಿ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಯೋಚನಾ ಲೋಕದಲ್ಲಿ ಮುಳುಗೋಗಿದ್ದೀರಾ. ಅಂಥದ್ದು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆದಿ. ಏನೂ ಇಲ್ಲ ಅಂತ ನೀನು ಬಾಯಿ ಹೇಳ್ತಿರ್ಬೋದು, ಆದರೆ ಏನೋ ಇದೆ ಅಂತ ನಿನ್ನ ಕಣ್ಣು ಹೇಳ್ತಾ ಇದೆ. ಅಂದರೆ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಯಾ? ಏಯ್, ಏನೇನೋ ಹೇಳಬೇಡ ನೀನು. ನನ್ನ ಟೆನ್ಷನ್ ನಿನ್ಗೆ ಅರ್ಥನೇ ಆಗ್ತಿಲ್ವಾ? ಅರ್ಥ ಆಗ್ತಿದೆ ಆದಿ, ಆದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಹೇಗೆ ಕನ್ಫ್ಯೂಷನ್ಲಿದೆಯೋ ನಾನು ಹಾಗೆ ಇದ್ದೀನಿ ಕಣೋ. ಸರಿ, ಇವಾಗ ಈ ಟೆನ್ಷನಿಂದ ಹೊರಗಡೆ ಬರೋದು ಹೇಗೆ? ನೋಡಾದಿ, ಸಮಸ್ಯೆ ಎಲ್ಲಿರುತ್ತೋ ಅಲ್ಲೇ ಪರಿಹಾರನೂ ಇರುತ್ತೆ. ಆದರೆ ಅದನ್ನು ನಾವು ಕಂಡುಹಿಡಿಬೇಕಷ್ಟೆ. ಅಮ್ಮ ತಾಯಿ, ಅದೇನು ಅಂತ ಸರಿಯಾಗಿ ಸಿಂಪಲ್ ಆಗಿ ಹೇಳು. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ. ಏಯ್ ಏಯ್, ಇವಳೊಬ್ಳು ಸರಿಯಾದ ಟೈಮ್ಗೆ ಕೈ ಕೊಟ್ಟು ಹೋದ್ಲು. ಅತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ನೀನು ಭಾಳ ಚೆನ್ನಾಗಿರಬೇಕು, ಇಂಥ ದುಷ್ಟನ ಕೈಲಿ ಸಿಕ್ಕಾಕೊಂಡು ನಿನ್ನ ಜೀವನ ಹಾಳಾಗಬಾರ್ದು ಅಂತ ಸುಳ್ಳು ಹೇಳಿದ್ದೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ನಮ್ಮಿಬ್ಬರನ್ನ ದೂರ ಮಾಡಿದ ಪಾಪಿ ಇವನು. ನೀನು ಯಾಕೆ ಬಂದೆ ಇಲ್ಲಿಗೆ? ಸುಸ್ತು ಅಂತ ಹೇಳಿದ್ರಲ್ಲ ಅಮ್ಮ, ಅದಕ್ಕೆ ಜ್ಯೂಸ್ ಕೊಡೋಣ ಅಂತ ಬಂದೆ. ನಿನಗೆ ಯಾರು ಜ್ಯೂಸ್ ತರಕ್ಕೆ ಹೇಳಿದ್ದು? ನನಗೆ ಬೇಡ, ಹೋಗು. ಬೇಡ ಅಂದರೆ ಹೇಗಮ್ಮ? ನೀವಿವಾಗ ಜ್ಯೂಸ್ ಕುಡಿಯೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ ಲಕ್ಷ್ಮಿ, ಹೋಗು ಇಲ್ಲಿಂದ. ಸರಿ, ನಿಮ್ಮ ಕೋಪ ಹೇಗಿದೆ ಅಂತ ನೋಡಿಕೊಂಡೇ ಹೋಗ್ತೀನಿ. ನನಗೆ ಗೊತ್ತು, ಜ್ಯೂಸ್ ಕೊಡೋ ನೆಪದಲ್ಲಿ ಏನೋ ಮಾತಾಡಕ್ಕೆ ಬಂದಿದ್ಯಾ ಅಂತ. ನನಗೆ ಮಾತಾಡೋದಕ್ಕೆ ಮೂಡಿಲ್ಲ, ಹೋಗು. ಅಮ್ಮ, ನೀವು ಹಠದಲ್ಲಿ ಕ್ವೀನ್ ಆದರೆ ನಾನು ಸ್ಮಾಲ್ ಕ್ವೀನ್. ಸರಿ, ಈಗ ನೀವು ಜ್ಯೂಸ್ ಕುಡಿಬೇಡಿ, ಬನ್ನಿ. ಏನು ಮಾಡ್ತಿದ್ಯಾ ನೀನು? ಒಳ್ಳೆ ಚಿಕ್ಕ ಮಕ್ಕಳು ಕೂದಲು ಒಣಗಿಸ್ಕೊಳ್ದೆ ಕಟ್ಕೊಂಡಿರ್ತಾರಲ್ಲ, ಹಾಗೆ ಕಟ್ಕೊಂಡಿದ್ದೀರಾ. ಈ ಥರ ಮಾಡಿದ್ರೆ ನೆಗಡಿ ಆಗತ್ತೆ. ಏನು ಬೇಕು ನಿನಗೆ? ಕಳೆದೋಗಿರೋ ನಿಮ್ಮ ನಗು, ಕಳೆದೋಗ್ತಿರೋ ನನ್ನಮ್ಮ. ಈ ಥರ ಬಣ್ಣದ ಮಾತಾಡಿ ನನ್ನನ್ನು ಯಾಮರ್ಸಕ್ಕೆ ನೋಡಬೇಡ ನೀನು. ಮಕ್ಕಳು ಯಾವತ್ತೂ ಅಮ್ಮನ್ನ ಯಾಮಾರಿಸೋದಕ್ಕಾಗಲ್ಲ, ಆದರೆ ಅಮ್ಮ ಮಕ್ಕಳನ್ನ ಯಾಮಾರಿಸ್ಬೋದು.
ನಾವೆಲ್ಲರೂ ಆಟ ಆಡ್ತಾ ಇರಬೇಕಾದ್ರೆ ನಿಮಗೊಂದು ಮೆಸೇಜ್ ಬಂತು. ನೀವು ಅದನ್ನು ನೋಡಿ ಗಾಬರಿ ಆದ್ರಿ. ನಾನು ಕೂಗ್ತಾ ಇದ್ದು ಕೇಳಿಸ್ಕೊಳ್ದೆ ಹಾಗೆ ಹೊರಟೋದ್ರಿ. ನೀವು ಎಲ್ಲಿಗೆ ಹೋಗಿದ್ರಿ, ಯಾರನ್ನ ಭೇಟಿ ಮಾಡಿದ್ರಿ, ಅಲ್ಲಿ ಏನಾಯಿತು, ಯಾಕೆ ಬಂದು ತಲೆ ಸ್ನಾನ ಮಾಡಿದ್ರಿ, ಕೂದಲನ್ನ ಒಣಗಿಸ್ಕೊಳ್ದೆ ಯಾಕೆ ಕೂತಿದ್ದೀರಾ, ಇದ್ಯಾವುದನ್ನು ನಾನು ನಿಮಗೆ ಕೇಳೋದು ಇಲ್ಲ, ಯಾರಿಗೂ ಹೇಳೋದು ಇಲ್ಲ. ಯಾಕೆಂದರೆ ನಿನ್ನೆನೇ ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ. ನನ್ನ ಕಂಡೀಷನ್ಗೆ ನೀವು, ನಿಮ್ಮ ಕಂಡೀಷನ್ಗೆ ನಾನು ಒಪ್ಕೊಂಡು ಆಗಿದೆ. ಸೊ ಈಗ ನಿಮ್ಮ ಕೂದಲು ಒಣಗಿದೆ. ಇವಾಗ ನೀವು ಕೆಳಗಡೆ ಬಂದು ಎಲ್ಲರ ಜೊತೆ ಊಟ ಮಾಡಬೇಕು. ಬನ್ನಿ. ನನಗೆ ಹಸಿವಿಲ್ಲ, ನೀನು ಹೋಗಿ ಊಟ ಮಾಡು. ಹಾಗಾದರೆ ಡೀಲ್ ಕ್ಯಾನ್ಸಲ್ಲ? ಕಂಡೀಷನ್ನ ಬ್ರೇಕ್ ಮಾಡ್ತೀರಾ? ಪದೇ ಪದೇ ಅದನ್ನೇ ಹೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೋಡ್ತಿದ್ಯಾ? ಯಾಕಮ್ಮ ಹೀಗೆಲ್ಲ ಯೋಚನೆ ಮಾಡ್ತೀರಾ? ಈಗ ಮಕ್ಕಳು ಊಟ ಮಾಡದೇ ಇದ್ದಾಗ ತಂದು ಕೊಡೋಕ್ಕಾಗದೇ ಇರೋ ಚಂದ್ರನ್ನ ತೋರಿಸಿ ತಂದು ಕೊಡ್ತೀನಿ ಅಂತ ಊಟ ಮಾಡಿಸಲ್ವಾ? ಇದು ಹಾಗೆ ಅಂದ್ಕೊಳ್ಳಿ. ಈಗ ನೀವು ಊಟಕ್ಕೆ ಬರಲಿಲ್ಲ ಅಂದರೆ ನಾನು ಊಟಕ್ಕೆ ಹೋಗಲ್ಲ. ಈಗೇನು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ತಾನೆ? ನಡಿ, ಬರ್ತೀನಿ. ಅಮ್ಮ ಒಂದು ನಿಮಿಷ. ನಿಮ್ಮ ಈ ಸುಂದರವಾದ ಮುಖದಲ್ಲಿ ನಗು ಅನ್ನೋ ಒಡವೆ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಮ್ಮ. ನಿಮಗೋಸ್ಕರ ಅಲ್ಲದೆ ಹೋದರೂ ಮನೆಯವ್ರಿಗೋಸ್ಕರನಾದರೂ ನಗ್ನಗ್ತಾ ಬನ್ನಿ. ಸರಿ, ಆಯಿತು. ಏ ನಾಗಿ, ಹಂಗ್ಯಾಕೆ ಗಡ್ಬಡಿಸ್ಲಿಕ್ಕತ್ತೀಯ? ಸ್ವಲ್ಪ ಸಾವಕಾಶ ಬಡಿಸು. ನೋಡು, ಚಪಾತಿ ಹಾಕಿ ಚೂರು ಚೂರ ಪಲ್ಯ ಹಾಕಿ ಇನ್ನೂ ಸಾಗು ಬಡಿಸಿಲ್ಲ. ತಲೆಗಿಲಿ ಕೆಟ್ಟಕೇನೋ? ಎಮ್ಮಿ ತಮ್ಮಣ್ಣ ನಿಂತಂಗೆ ನಿಂತಿದ್ಯಲ್ಲ, ಬಂದೋಸಿ ಕಲ್ಪ್ ಮಾಡಬಾರ್ದ? ಏ ಹುಚ್ಚಿ ಪ್ಯಾಲಿ, ಅದು ಕಲ್ಪ್ ಅಲ್ಲ, ಹೆಲ್ಪ್. ಯಾವುದೋ ಒಂದು ಅದೇ ಮಾಡಬಾರ್ದಾ? ನೋಡು, ನನ್ನ ಕೆಲಸ ಓಡಿಸೋದು, ನಿನ್ನ ಕೆಲಸ ಬಡಿಸೋದು, ಅದನ್ನು ನೆಟ್ಟಗೆ ಮಾಡು. ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಳಗೆ ಹೋಗಿ ಪಾತ್ರೆ ತೊಳೆ ಹೋಗು. ಅಪ್ಪ, ನೀವು ಯಾಕೆ ಊಟ ಮಾಡ್ತಾ ಇಲ್ಲ? ನೀವು ಹೀಗೆ ಇದ್ದರೆ ಎಲ್ರಿಗೂ ಅನುಮಾನ ಬರುತ್ತೆ. ಆಮೇಲೆ 108 ಪ್ರಶ್ನೆ ಕೇಳ್ತಾರೆ. ಊಟ ಮಾಡಿ. ದೇವಕ್ಕೆ ಬಂದಿಲ್ಲಲ್ಲೋ. ಬರ್ತಾಳೆ, ನೀವು ಊಟ ಮಾಡಿ.